ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಈ ವಿಡಿಯೋದಲ್ಲಿ ನಾನು ಒಂದು ತುಂಬ ಎಸೆನ್ಷಿಯಲ್ ಆಗಿರೋ ಟಾಪಿಕ್ ಮಾಡೆಲ್ ಪರ್ಫೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಾಡೆಲ್ ಪರ್ಫೆಕ್ಟ್ಸ್ ಅಂದರೆ ಏನು ಅಂದರೆ, ಈಗ ನೋಡಿ ಇಲ್ಲಿ ಈ 5 ವರ್ಡ್ಸ್ಗಳನ್ನ ಅಥವಾ 5 ಮಾಡೆಲ್ ಪರ್ಫೆಕ್ಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರಾಬಬಲಿ ಈ ಮಾಡೆಲ್ ಪರ್ಫೆಕ್ಟ್ಸ್ ಕಾಂಬಿನೇಷನ್ ಅಲ್ಲಿ ಕಾನ್ಸೆಪ್ಟ್ ಅನ್ನ ಕೇಳಿರುವಂತವರು ತುಂಬಾ ಕಡಿಮೆ ಜನ ಇರ್ತೀರ. ಬಟ್ ಈ ವರ್ಡ್ಸ್ಗಳಿದೆಯಲ್ಲ, ಮೋಸ್ಟ್ ಆಫ್ ಯು ಆರ್ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್. ಶುಡ್, ಕುಡ್, ಹುಡ್, ಮೈಟ್ ಮತ್ತೆ ಮಸ್ಟ್ ಇದೆಯಲ್ಲ, ಇವನ್ನ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಅಂಡ್ ಹ್ಯಾವ್ ಇದೆಯಲ್ಲ, ಇದನ್ನ ಹ್ಯಾವ್ ಫಾರ್ಮ್ ಆಕ್ಸಿಲರಿ ವರ್ಬ್ ನಲ್ಲಿ ಇದು ಒಂದು ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ ಬರುತ್ತೆ. ಸೊ ಅದೆಲ್ಲವನ್ನು ನಾವು ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ಪಾಸ್ಟ್ ಅದು ಪ್ರೆಸೆಂಟ್ ಅನ್ನೋದ್ರ ಮೇಲೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಯೂಸ್ ಮಾಡ್ತೀವಿ. ಇವೆರಡನ್ನು ಕಾಂಬೋನಲ್ಲಿ ಯೂಸ್ ಮಾಡೋದ್ರಿಂದ ದಿಸ್ ಇಸ್ ಕಾಲ್ಡ್ ಮಾಡೆಲ್ ಪರ್ಫೆಕ್ಟ್ಸ್. ಸೊ ಅದನ್ನ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವೊಮ್ಮೆ ಈ ಕನ್ನಡ ವರ್ಷನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಮಾಡಬೇಕಾಗಿತ್ತು, ಮಾಡಬಹುದಿತ್ತು, ಮಾಡಿರ್ತಿದ್ದೆ ಅಥವಾ ಮಾಡಿರಬಹುದು, ಮಾಡಿರಲೇಬೇಕು, ಈ ಥರದ್ದು ಕಾಂಟೆಕ್ಸ್ಟ್ ನಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಥರದ ಮೀನಿಂಗ್ ಅನ್ನ ಕೊಡುವಾಗ ನಾವು ಇಂಗ್ಲಿಷ್ನಲ್ಲಿ ಈ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬಿಫೋರ್ ಗೆಟ್ ಇನ್ ಟು ದಿಸ್ ವಿಡಿಯೋ, ನಾನು ನಿಮ್ಗೊಂದು ಸಜೆಷನ್ಸ್ ಕೊಡೋದು, ನಾನು ಆಲ್ರೆಡಿ ಈ ಮುಂಚೆ ಮಾಡೆಲ್ ವರ್ಬ್ಸ್ಗಳ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋವನ್ನ ಮಾಡಿದ್ದೀನಿ. ಅದು ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್ ಮತ್ತೆ ವಿಲ್, ವುಡ್ ಇವೆಲ್ಲ ಕವರ್ ಮಾಡ್ಕೊಂಡು, ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ಈ ವಿಡಿಯೋಗೆ ಬಂದ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಅಂಡ್ ಯೂಸೇಜಸ್. ಬೈ ಚಾನ್ಸ್ ಅದು ನಿಮ್ಗೆ ಇನ್ನೂ ಫೆಮಿಲಿಯರ್ ಆಗಿಲ್ಲ ಅಂತಂದ್ರೆ ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಹಂಗೆ ಮಾಡ್ಕೋಬೋದಾಗಿತ್ತಲ್ಲ, ಹಿಂಗೆ ಯೂಸ್ ಮಾಡಬಹುದಾಗಿತ್ತಲ್ಲ, ಈ ತರ ಕನ್ಫ್ಯೂಷನ್ಸ್ಗಳಾಗುತ್ತೆ. ಸೊ ಬೆಟರ್ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಆಲ್ರೆಡಿ ನಾಲೆಡ್ಜ್ ಇದೆ ಅಂತಂದ್ರೆ ತೊಂದರೆ ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಮಾಡೆಲ್ ವರ್ಬ್ಸ್ಗಳದ ಇನ್ನೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಪ್ರಿಫರಬಲಿ ಅದನ್ನ ನೋಡ್ಕೊಂಡು ನೀವು ಇಲ್ಲಿಗೆ ಬಂದ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ. ಓಕೆನಾ? ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಬಂದು, ಇವನ್ ಇಲ್ಲಿ ಶುಡ್, ಕುಡ್, ವುಡ್ ಮತ್ತೆ ಮೈಟ್, ಮಸ್ಟ್ ಈ 5 ಇದಾವಲ್ಲ, ಈ 5ನ್ನ ನಾವು ಯೂಶಲಿ ಪಾಸ್ಟ್ ಟೈಮ್ ನಲ್ಲಿ ಅಥವಾ ಪಾಸ್ಟ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ವುಡ್ ಮತ್ತೆ ಶುಡ್ ಬಂದಾಗ, ಐ ಮೀನ್ ಕುಡ್ ಬಂದಾಗ ಇವೆರಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗೆಲ್ಲ ಯೂಸ್ ಮಾಡಿದ್ವಿ. ಮಲ್ಟಿಪಲ್ ಯೂಸೇಜಸ್ಗಳಿದಾವೆ. ಬಟ್ ಅದೆಲ್ಲವನ್ನು ಕೂಡ ನಾನು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ, ಮಾಡೆಲ್ ವರ್ಬ್ಸ್ಗಳ ಮೇಲೆ ಮಾಡಿದ್ದೀನಲ್ವಾ ಅಲ್ಲಿ. ಇಲ್ಲಿ ಮತ್ತೆ ರಿಪೀಟ್ ಮಾಡದೇ ಇಲ್ಲ ಅಂತಂದ್ರೆ ಅನ್ನೆಸೆಸರಿ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಪಾಯಿಂಟ್ ಟು ಪಾಯಿಂಟ್ ಸ್ಟಿಕ್ ಆಗಿ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಪ್ರತಿ ವಿಡಿಯೋದಲ್ಲಿ ಇಂಟೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟ್ರೈಟ್ ಅವೇ ಈ ಪಾಯಿಂಟ್ಗೆ ಬರೋಣ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಬಿಫೋರ್ ಗೆಟ್ ಇನ್ ಟು ದ ಪ್ರಾಪರ್ ಯೂಸೇಜಸ್ ಆಫ್ ಮಾಡೆಲ್ ಪರ್ಫೆಕ್ಟ್ಸ್. ಇದನ್ನ ಪಾಸ್ಟ್ ರೆಫರೆನ್ಸ್ ನಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಇದನ್ನ ವಿಡಿಯೋವನ್ನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಕೊನೆ ತನಕ ನೋಡಿದ್ಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದು ಬಂದು ಶುಡ್ ಹ್ಯಾವ್ ಇಂದ ಡಿಸ್ಕಸ್ ಸ್ಟಾರ್ಟ್ ಮಾಡೋಣ. ಸೊ ಶುಡ್ ಹ್ಯಾವ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಮಾಡಬೇಕಾಗಿತ್ತು ಅಂತ ಪಾಸ್ಟ್ ರಿಗ್ರೆಟ್ಸ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಆಬ್ಲಿಗೇಷನ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಓಕೆ, ಬಿಫೋರ್ ದಟ್ ಇಲ್ಲಿ ನೋಡಿದ್ರೆ ನೀವು ಶುಡ್ ಅನ್ನ ಆಬ್ಲಿಗೇಷನ್ಸ್ ಯೂಸ್ ಮಾಡ್ತೀವಿ, ಕುಡ್ ಅನ್ನ ಎಬಿಲಿಟಿ ಬಗ್ಗೆ ಯೂಸ್ ಮಾಡ್ತೀವಿ, ವುಡ್ ಅನ್ನ ವಿಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ, ಮೈಟ್ ಅನ್ನ ಪಾಸಿಬಿಲಿಟೀಸ್ ಬಗ್ಗೆ ಯೂಸ್ ಮಾಡ್ತೀವಿ, ಮಸ್ಟ್ ಅನ್ನ ಅಗೇನ್ ಇದೇ ತರ ಆಬ್ಲಿಗೇಷನ್ಸ್ ಲೆಕ್ಕದೆಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲದ್ರದ್ದು ಪಾಸ್ಟ್ ವರ್ಷನ್ ಅಂತ ಬಂದಾಗ ಈ ತರದ್ದು ಮಾಡೆಲ್ ಪರ್ಫೆಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಶುಡ್ ಅವಾಗ ಬರೋಣ. ಆಗ್ಲೇ ಹೇಳಿದೆ ನಾನು ಆಬ್ಲಿಗೇಷನ್ ಅಂತ ಹೇಳಿ, ಬಟ್ ಇಲ್ಲಿ ಪಾಸ್ಟ್ ಅನ್ನು ನೆನ್ಪಿಟ್ಕೋಬೇಕು ನೀವು. ಪಾಸ್ಟ್ ಇನ್ ದ ಸೆನ್ಸ್ ಪಾಸ್ಟ್ ಟೆನ್ಸ್. ಸೊ ರಿಗ್ರೆಟ್ಸ್ ಅಂದ್ರೆ ಏನು ಅಂದ್ರೆ, ಈಗ ಏನೋ ನಾವು ಮಾಡ್ಬೇಕಾಗಿರತ್ತೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಅಯ್ಯೋ ನಾನು ಮಾಡ್ಬೇಕಾಗಿತ್ತು ಬಟ್ ಮಾಡಿರಲ್ಲ. ನಾನು ಯಾರಿಗೋ ಏನೋ ಹೇಳ್ಬೇಕಾಗಿರತ್ತೆ, ಹೇಳಿರಲ್ಲ, ಅಯ್ಯೋ ಹೇಳ್ಬೇಕಾಗಿತ್ತು ಅಂತ ಹೇಳ್ತೀವಿ. ಎಕ್ಸಾಮ್ಗೆ ಹೋಗಿರ್ತೀನಿ, ಎಕ್ಸಾಮ್ಗೆ ಓದ್ಕೋಬೇಕಾಗಿರುತ್ತೆ ಬಟ್ ನಾನು ಓದ್ಕೊಂಡಿರಲ್ಲ, ಅಯ್ಯೋ ಓದ್ಕೋಬೇಕಾಗಿತ್ತು. ಬಸ್ ಮಿಸ್ ಆಗ್ಬಿಟ್ಟಿರುತ್ತೆ, ಬೇಗ ಹೋಗ್ಬೇಕಾಗಿತ್ತು, ನಾನು ಲೇಟಾಗಿ ಹೋಗಿರ್ತೀನಿ, ಅಯ್ಯೋ ಬೇಗ ಬರಬೇಕಾಗಿತ್ತು. ಅಂದ್ರೆ ಯಾವುದೋ ಒಂದು ನಾವು ಮಾಡಬೇಕಾಗಿರುತ್ತೆ ಕೆಲಸವನ್ನ, ಅದನ್ನ ಮಾಡಿರಲ್ಲ. ಮಾಡಿಲ್ದೇ ಇರೋದ್ರಿಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಪ್ರಾಬ್ಲಮ್ ಆಗ್ಲೇಬೇಕು ಅಂತಾನೂ ಇಲ್ಲ. ಅಲ್ಲಿ ನಾವು ಮಾಡಬೇಕಾಗಿರೋ ಕೆಲಸವನ್ನ ಮಾಡಬೇಕಾಗಿರೋ ಟೈಮಲ್ಲಿ ಮಾಡಿರಲ್ಲ. ಅದ್ರ ಬಗ್ಗೆ ನಾವು ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು ಅಯ್ಯೋ ನಂಗೆ ಮಾಡ್ಬೇಕಾಗಿತ್ತಲ್ಲ, ಅಯ್ಯೋ ಹೇಳ್ಬೇಕಾಗಿತ್ತಲ್ಲ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು, ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ಬೇಕು. ಎಕ್ಸಾಂಪಲ್ಸ್ಗಳು ನೋಡಿ ಇಲ್ಲಿ. ದ ವೆದರ್ ಲುಕ್ಡ್ ಕ್ಲೌಡಿ ಸೊ ಐ ಶುಡ್ ಹ್ಯಾವ್ ಬ್ರಾಟ್ ಮೈ ಅಂಬ್ರೆಲಾ. ಅಂದ್ರೆ ನಾನು ಹೊರಗಡೆ ಹೋಗಿರ್ತೀನಿ, ಇವಾಗ ಹೊರಗಡೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ, ಮೋಡ ಆಗಿದೆ, ಮಳೆ ಬರೋ ತರ ಕಾಣಿಸ್ತಾ ಇರುತ್ತೆ ನಾನು ಒಟ್ಟಾಗಿ ಮನೆಯಿಂದ. ಬಟ್ ನನ್ನ ಟೈಮಲ್ಲಿ ಏನ್ ಮಾಡಬೇಕಾಗಿತ್ತು, ಅಂಬ್ರೆಲಾ ತರಬೇಕಾಗಿತ್ತು. ತಂದಿದ್ರೆ ಸೇಫ್ಟಿ ಆಗಿರ್ತಾ ಇತ್ತು. ಸೊ ಹೊರಗಡೆ ಬಂದಿದ್ದೀನಿ, ಮಳೆ ಶುರುವಾಗೋಯ್ತು, ನನ್ನ ಹತ್ರ ಅಂಬ್ರೆಲಾ ಇಲ್ಲ. ಈಗ ಅನ್ಕೋತೀನಿ ನಾನು, ಮನೆಯಿಂದ ಹೊರಡ್ಬೇಕಾದ್ರೇನೆ ಮೋಡ ಆಗಿತ್ತು, ಕ್ಲೌಡಿ ವೆದರ್ ಇತ್ತು, ನಾನು ತರಬೇಕಾಗಿತ್ತು ಅಂಬ್ರೆಲಾನ, ಅಯ್ಯೋ ಮಿಸ್ ಮಾಡ್ಬಿಟ್ಟೆ, ಅಯ್ಯೋ ತಗೊಂಡ್ ಬರಲಿಲ್ಲ, ಎಂತ ಕೆಲಸ ಆಗೋಯ್ತು ಅಂತ ಹೇಳ್ತೀವಲ್ಲ, ಆ ಥರ ಸಿಚುಯೇಷನ್ಸ್ಗಳಲ್ಲಿ ಕಾಂಟೆಕ್ಸ್ನಲ್ಲಿ ನಾವು ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಇದೆಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಒಂದು ಕಡೆ ಹೇಳ್ತೀನಿ, ಮಿಕ್ಕಿದ್ದೆಲ್ಲ ಕಡೆ ಕೂತೀನಿ ಅಪ್ಲೈ ಮಾಡ್ಕೊಳ್ಳಿ. ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋ ಮೈನ್ ವರ್ಬ್ ಇರುತ್ತಲ್ಲ, ದಟ್ ಆಲ್ವೇಸ್ ಮಸ್ಟ್ ಬೀನ್ ಪಾರ್ಟಿಸಿಪಲ್ ಫಾರ್ಮ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆಯಲ್ಲ ವರ್ಬ್ದು, ಅದ್ರದ್ದು ಇರಬೇಕು. V3 ಅಂತ ಹೇಳ್ತೀವಿ ನೋಡಿ, ಅದ್ರ ಬಗ್ಗೆ. ಸೊ ಇದು ನಿಮಗೆ ಕ್ಲಾರಿಟಿ ಬೇಕು ಅಂತಂದ್ರೆ ವರ್ಬ್ಸ್ಗಳ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿದ್ರಿ ಅಂತಂದ್ರೆ ನಿಮ್ಗೆ ತರವಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.
ಓಕೆ, ಅದು ಶುಡ್, ಕುಡ್, ಮೈಟ್ ಏನಾದರೂ ಬರಲಿ, ಈ ಥರ ಹ್ಯಾವ್ ಮಾಡೆಲ್ ಪರ್ಫೆಕ್ಟ್ ಜೊತೆಗೆ ಮೈನ್ ವರ್ಬನ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲೇ ಇರಬೇಕು. ಐ ಮೀನ್ V3 ಫಾರ್ಮಲ್ಲಿ. ಐ ಶುಡ್ ಹ್ಯಾವ್ ಬ್ರಿಂಗ್ ಅಂತೆಲ್ಲ ಹೇಳ್ಬಾರ್ದು, ಐ ಶುಡ್ ಹ್ಯಾವ್ ಬ್ರಿಂಗಿಂಗ್ ಅಂತೆಲ್ಲ ಹೇಳ್ಬಾರ್ದು, ಇದು ಹೀಗೆ ಬರಬೇಕು ಯೂಸೇಜ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ಗೆ ಬರೋಣ ಇವಾಗ. ಪರೀಕ್ಷೆಯು ತುಂಬ ಕಠಿಣವಾಗಿತ್ತು ಮತ್ತು ನೀನು ಅದಕ್ಕಾಗಿ ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು. ದ ಎಕ್ಸಾಮ್ ವಾಸ್ ವೆರಿ ಟಫ್ ಆ್ಯಂಡ್ ಯು ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡರ್ ಫಾರ್ ದಿಸ್. ಯು ಶುಡ್ ಹ್ಯಾವ್ ಸ್ಟಡಿಡ್, ನೀನು ಓದಬೇಕಾಗಿತ್ತು ಬಟ್ ಓದಿಲ್ಲ. ಯಾರೊಬ್ಬ ಎಕ್ಸಾಮ್ಗೆ ಹೋಗಿದ್ದಾನೆ, ಎಕ್ಸಾಮ್ ಕೂತ್ಕೊಂಡಿದ್ದಾನೆ, ಎಕ್ಸಾಮ್ ಕಷ್ಟ ಆಗಿದೆ ಆ್ಯಂಡ್ ಬೇರೆ ಯಾರೋ ಸಜೆಸ್ಟ್ ಮಾಡ್ತಾರೆ ಅವನಿಗೆ, ಅಲ್ಲಲ್ಲೇ ದಡ್ಡ ಎಕ್ಸಾಮ್ ಟಫ್ ಇರುತ್ತೆ ಅಂತ ಮುಂಚೆ ಗೊತ್ತಿತ್ತಲ್ವ, ನಾವು ಚೆನ್ನಾಗಿ ಓದಬೇಕಾಗಿತ್ತಲ್ವ, ನೀನು ಓದಿಲ್ಲ. ಸೊ ಓದಬೇಕಿತ್ತು ಬಟ್ ಓದಿಲ್ಲ, ಅಯ್ಯೋ ಓದಬೇಕಾಗಿತ್ತಲ್ಲ ಅಂತ ರಿಗ್ರೆಟ್ ಮಾಡ್ಕೋತೀವಲ್ಲ, ಪಶ್ಚಾತ್ತಾಪ ಪಡ್ತೀವಲ್ಲ, ಆ ಸೆನ್ಸ್ನಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್, ಟ್ರಾಫಿಕ್ ತುಂಬ ಹೆಚ್ಚಾಗಿತ್ತು ಆದರೆ ನಾವು ಸ್ಟೇಷನ್ಗೆ ಇನ್ನೂ ಬೇಗ ಹೊರಡಬಹುದಿತ್ತು. ದ ಟ್ರಾಫಿಕ್ ವಾಸ್ ಟೆರಿಬಲ್ ಬಟ್ ವಿ ಶುಡ್ ಹ್ಯಾವ್ ಲೆಫ್ಟ್ ಫಾರ್ ದ ಸ್ಟೇಷನ್ ಅರ್ಲಿಯರ್. ಅಂದರೆ ಲೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು, ಟ್ರಾಫಿಕ್ ನೋಡಿದ್ರೆ ಜಾಸ್ತಿ ಇದೆ. ಸೊ ಟ್ರಾಫಿಕ್ ಜಾಸ್ತಿ ಇರೋ ಕಡೆ ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಬೇಗ ಬಿಟ್ಟು ಬೇಗ ರೀಚ್ ಆಗಬೇಕು ಅಲ್ವಾ. ಸೊ ಅಂಥದ್ರಲ್ಲಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ನಾವು ಬೇಗ ಬಿಡಬೇಕಿತ್ತು, ಸೊ ಮನೆ ಬೇಗ ಹೊರಟಿಲ್ಲ, ಮನೆಯಿಂದ ಲೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನೂ ಬೇಗ ಹೊರಡಬೇಕಾಗಿತ್ತು ಅಂತೇಳಿ. ಸೊ ಈ ಥರದ್ದು ಯಾವುದೇ ಸಿಚುವೇಶನ್ಸ್ಗಳು ಬಂದಾಗ ನಾವು ಶುಡ್ ಹ್ಯಾವ್ ಅನ್ನು ಯೂಸ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಒನ್, ಕುಡ್ ಹ್ಯಾವ್. ಇಲ್ಲಿ ಕನ್ನಡ ವರ್ಷನ್ ನೋಡಿ ಬ್ರಾಕೆಟ್ನಲ್ಲಿ, ಮಾಡಬಹುದಾಗಿತ್ತು. ಸೊ ವಾಟ್ ಡಸ್ ಇಟ್ ಮೀನ್? ಪಾಸ್ಟ್ ಎಬಿಲಿಟಿ ಆರ್ ಪಾಸಿಬಿಲಿಟಿ. ಓಕೆನಾ, ಎಬಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಸಾಧ್ಯವಾದಷ್ಟು ವೇಗವಾಗಿ ಓಡಿದೆ, ಇಲ್ಲದಿದ್ದರೆ ಬಸ್ಸು ಕೈ ತಪ್ಪಿ ಹೋಗಬಹುದಿತ್ತು. ಐ ರ್ಯಾನ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್ ಆರ್ ಐ ಕುಡ್ ಹ್ಯಾವ್ ಮಿಸ್ಡ್ ದ ಬಸ್. ಐ ಕುಡ್ ಹ್ಯಾವ್ ಮಿಸ್ಡ್ ಅಂದರೆ ಏನಾಗ್ತಾ ಇತ್ತು, ಅಯ್ಯೋ ಬಸ್ ಮಿಸ್ ಆಗ್ಬಿಡ್ತಿತ್ತು, ಆಗ್ತಿತ್ತು, ಹೋಗ್ತಿತ್ತು, ಬರ್ತಿತ್ತು, ಅಯ್ಯೋ ಹೀಗಾಗ್ತಾ ಇತ್ತು, ಅಯ್ಯೋ ಹಾಗೆ ಹೇಳ್ಬೋದಿತ್ತು ಅಥವಾ ಇನ್ನೇನು ಮಾಡ್ಬೋದಿತ್ತು, ಹೀಗೆಲ್ಲ ಹೇಳ್ತೀವಲ್ಲ ನಾವು. ಸೊ ಅದನ್ನ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ನಾವು, ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಆ್ಯಂಡ್ ಈ ಪ್ಯಾಟರ್ನ್ ಸೇಮ್ ಇರುತ್ತೆ. ಕುಡ್ ಹ್ಯಾವ್ ಆದಮೇಲೆ ನೆಕ್ಸ್ಟ್ ಬರುವಂಥ ಮೈನ್ ವರ್ಬ್ ಇದೆಯಲ್ಲ, ದಟ್ ಆಲ್ವೇಸ್ ಮಸ್ಟ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V3 ಫಾರ್ಮ್ ಇರಬೇಕು. ದ ಕಾಂಪಿಟೇಷನ್ ವಾಸ್ ಓಪನ್ ಟು ಆಲ್ ಆ್ಯಂಡ್ ಹೀ ಕುಡ್ ಹ್ಯಾವ್ ವೋನ್ ದ ಫಸ್ಟ್ ಪ್ರೈಸ್ ಈಸಿಲಿ. ಸ್ಪರ್ಧೆಯು ಎಲ್ಲರಿಗೂ ಮುಕ್ತವಾಗಿತ್ತು ಮತ್ತು ಅವನು ಸುಲಭವಾಗಿ ಪ್ರಥಮ ಬಹುಮಾನವನ್ನ ಗೆಲ್ಲಬಹುದಿತ್ತು. ಸೊ ಪಾಯಿಂಟ್ ಏನಿಲ್ಲಿ ಅಂತಂದ್ರೆ, ಇವನು ಗೆದ್ದಿಲ್ಲ. ಈಗ ನಾವು ಯಾರ ಬಗ್ಗೆ ಈ ಅಂತ ಮಾತಾಡ್ತಿದ್ದೀವಲ್ವಾ, ಅವ್ನು ಗೆದ್ದಿಲ್ಲ ಬಟ್ ಗೆಲ್ಬಹುದಿತ್ತು ಅಂತ ಹೇಳಿ. ಎಲ್ರಿಗೂ ಕಾಂಪಿಟೇಷನ್ ಓಪನ್ ಇದ್ದಿದ್ರಿಂದ ಒಂದು ಅವ್ನು ಪಾರ್ಟಿಸಿಪೇಟ್ ಮಾಡಿಲ್ಲ, ಇಲ್ಲ ಅವ್ನು ಪಾರ್ಟಿಸಿಪೇಟ್ ಮಾಡಿ ಸರಿ ಪರ್ಫಾರ್ಮ್ ಮಾಡಿಲ್ಲ, ಬಟ್ ಏನು ವಿನ್ ಆಗೋ ಚಾನ್ಸ್ ಇತ್ತು ಜಾಸ್ತಿಯಲ್ಲಿ. ಓಕೆನಾ, ವಿನ್ ಆಗೋ ಚಾನ್ಸ್ ಇತ್ತು ಬಟ್ ವಿನ್ ಆಗಿಲ್ಲ. ಅದ್ರ ಬಗ್ಗೆ ಮಾತಾಡ್ತೀವಲ್ಲ, ಅವಾಗ ನಾವು ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ಗೆ ಬನ್ನಿ, ವಿ ಕುಡ್ ಹ್ಯಾವ್ ವಿಸಿಟೆಡ್ ಅವರ್ ರಿಲೇಟಿವ್ಸ್ ಬಟ್ ಇಟ್ ರೈನ್ಡ್ ಹೆವಿಲಿ ಆಲ್ ಡೇ. ನಾವು ನಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡಬಹುದಿತ್ತು, ಆದರೆ ದಿನವಿಡೀ ಜೋರಾಗಿ ಮಳೆ ಬಂತು. ವಿ ಕುಡ್ ಹ್ಯಾವ್ ವಿಸಿಟೆಡ್ ಅಂದರೆ ವಾಟ್ ಡಸ್ ಇಟ್ ಮೀನ್? ನಾವು ವಿಸಿಟ್ ಮಾಡಿಲ್ಲ, ಅವ್ರ ಮನೆಗೆ ಹೋಗಿಲ್ಲ, ಹೋಗಬಹುದಿತ್ತು ಬಟ್ ಪ್ರಾಬ್ಲಮ್ ಏನಾಯಿತು, ಮಳೆ ಬಂದ್ಬಿಡ್ತು. ಮಳೆ ಬಂದಿಲ್ಲ ಅಂತಂದ್ರೆ ನಾವು ಹೋಗ್ತಾ ಇದ್ವಿ, ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ. ಅಂದರೆ ಕೆಲಸ ಆಗಿರಲ್ಲ ಅಲ್ಲಿ, ಆಗಬಹುದಿತ್ತು ಹೋಗ್ಬೋದಿತ್ತು ಹೇಳ್ತೀವಲ್ಲ. ಸೊ ಈ ಸೆನ್ಸ್ಗೆ ಬಂದಾಗ ನಾವು ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಮಾಡಲೇಬೇಕಾಗಿತ್ತು, ಹೋಗ್ಲೇಬೇಕಾಗಿತ್ತು ಅಂತಂದರೆ ಶುಡ್ ಹ್ಯಾವ್. ಮಾಡಬಹುದಿತ್ತು, ಚಾನ್ಸ್ ಇತ್ತು, ಬಟ್ ಏನೋ ಒಂದು ರೀಸನಿಂದ ಅದು ತಪ್ಪೋಯ್ತು, ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀವಿ ಅಂತ ಬಂದಾಗ ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಓಕೆನಾ, ಸ್ಲೈಟ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ ಒಂದ್ಸಲಿ ಕೇಳುವಾಗ. ನೀವು ರಿಪೀಟೆಡ್ಲಿ ಒಂದು 2-3 ಸಲ ಕೇಳಿ ಅದನ್ನ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗೆ ಅದನ್ನು ಕಂಪೇರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ, ಅದನ್ನು ಯೂಸ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ತರವಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಈ ಥರ ಟ್ರಿಕಿ ಯೂಸೇಜ್ಗಳನ್ನ ಅರ್ಥ ಮಾಡ್ಕೊಂಡ್ರೇ ನಿಮ್ಮದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇಂಪ್ರೂವ್ ಆಗೋವಂಥದ್ದು. ಅಂದ್ ಯಾವುದೇ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಏನನ್ನೇ ಹೇಳುವಾಗ ಯು ಕ್ಯಾನ್ ಈಸಿಲಿ ಆ್ಯಂಡ್ ಫ್ಲೂಯೆಂಟ್ಲಿ ಯೂಸ್ ಇಂಗ್ಲೀಷ್. ಓಕೆನಾ, ಸೊ ನಿಧಾನ ಕಲ್ತ್ಕೊಳ್ಳಿ, ನೋ ಇಶ್ಯೂಸ್. ಬಟ್ ಒಂದ್ಸಲಿ ಕೇಳಿ ಅರ್ಥ ಆಗಿಲ್ಲ ಅಂತ ಅಂದಾಗೆ ಸ್ಟಾಪ್ ಮಾಡಿಬಿಟ್ರಿ, ಕಲ್ತ್ಕೊಳ್ಳೋದನ್ನ ಬಿಟ್ಬಿಟ್ರಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅದು ವಿಡಿಯೋ ನೋಡಿ ಕಲಿಬೇಕು ಅಂತಲೇ ಇಲ್ಲ, ನೀವು ಯಾವ ಸೋರ್ಸಿಂದ ಏನಾದರೂ ಕಲ್ತ್ಕೊಳ್ಳಿ, ಬಟ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟ್, ಹುಡ್ ಹ್ಯಾವ್ ಅಂದರೆ ಮಾಡಿರ್ತಿದ್ದೆ ಅಥವಾ ಮಾಡಿರುತ್ತಿದ್ರು, ಯಾರ ಬಗ್ಗೆ ಏನಾದರೂ ಹೇಳಿ ಅದನ್ನು. ಸೊ ಇಮ್ಯಾಜಿನ್ಡ್ ಪಾಸ್ಟ್ ಔಟ್ಕಮ್ಸ್. ಓಕೆನಾ, ನಾನು ಹಂಗಿದ್ದಿದ್ರೆ ಹಿಂಗಾಗ್ತಾ ಇತ್ತು, ಹಿಂಗಿದ್ದಿದ್ರೆ ಹಂಗಾಗ್ತಾ ಇತ್ತು ಅಂತೇಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ ಕೆಲಸ ಆಗಿರೋಲ್ಲ. ಹಿಂಗಾಗಿದ್ರೆ ಹಂಗಾಗ್ತಾ ಇತ್ತು, ಹಂಗಾಗಿದ್ರೆ ಹಿಂಗಾಗ್ತಿತ್ತು ಅಂತ ಹೇಳ್ತೀವಲ್ಲ. ಸೊ ಈ ಕಾಂಟೆಕ್ಸ್ಟ್ನಲ್ಲಿ ಬಂದಾಗ ನಾವು ವುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ. ಐ ವಾಸ್ ಕಂಪ್ಲೀಟ್ಲಿ ಫ್ರೀ ಯೆಸ್ಟರ್ಡೇ ಆ್ಯಂಡ್ ಐ ವುಡ್ ಹ್ಯಾವ್ ಕಮ್ ಟು ಯುವರ್ ಹೌಸ್. ನಾನು ನಿನ್ನೆ ಸಂಪೂರ್ಣ ಬಿಡುವಾಗಿದ್ದೆ, ಬಟ್ ನಿಮ್ಮ ಮನೆಗೆ ಬರ್ಬೋದಿತ್ತು, ಬರ್ತಿದ್ದೆ ಅಂತಿದೆ. ಅಂದರೆ ಅಯ್ಯೋ ಫ್ರೀಯಾಗೇನೋ ಇತ್ತು, ಬಟ್ ಬರ್ತಾನೋ ಇದ್ದೆ, ಬಟ್ ಏನೋ ಪ್ರಾಬ್ಲಮ್ ಆಗಿ ಬಂದಿರಲ್ಲ ಅಷ್ಟೇ. ಅಲ್ಲಿ ಒಂದು ಹೋಗಕ್ಕೆ ಮನಸ್ಸಿರಲ್ಲ, ಅಥವಾ ಮನೆಗೆ ಬನ್ನಿ ಅಂತ ಯಾರೋ ಕರೆದಿರಲ್ಲ. ಫ್ರೀಯಾಗೇ ಇದ್ದೆ, ನಾನು ಬರ್ತಿದ್ದೆ ಹೇಳಿದ್ದಿದ್ರೆ ಅಂತ ಹೇಳ್ತೀವಲ್ಲ, ಬಟ್ ಬಂದಿಲ್ಲ ಮನೆಗೆ. ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಇವಾಗ ನಿಮಗೆ
ಇದನ್ನ ನಾನು ಯಾವಾಗಲೇ ಹೇಳಿದೆ ನಿಮಗೆ, ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳನ್ನ ಓದ್ಕೊಂಡ್ರೆ ನಿಮ್ಗೆ ಅದನ್ನ ಕೇಳಿಸ್ಕೊಂಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಓಕೆ, ನೀವು ಹೇಳ್ತೀರಾ ಇಫ್ ಐ ಹ್ಯಾಡ್ ಥರೋಲಿ ಲರ್ನ್ಡ್ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಇಟ್ ವುಡ್ ಹ್ಯಾವ್ ಬಿಕಮ್ ಈಸಿ. ಈಗ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ಳಿ ಇವಾಗ ಫಾರ್ ಟೈಮ್ ಬೀಯಿಂಗ್, ತುಂಬ ಕನ್ಫ್ಯೂಸಿಂಗ್ ಆಗ್ತಿದೆ, ಕಷ್ಟ ಆಗ್ತಿದೆ, ಏನೇನೋ ಇದೆ ಅನ್ನೋ ಫೀಲ್ ಆಗ್ತಿರುತ್ತೆ ನಿಮಗೆ. ನಾನು ಬಿಗಿನಿಂಗಲ್ಲೇ ಹೇಳಿದೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳನ್ನ ಅಥವಾ ಮಾಡೆಲ್ ವರ್ಬ್ಸ್ಗಳನ್ನ ಕಲ್ತ್ಕೊಂಡಿದ್ರೆ ಇದು ಈಸಿ ಆಗುತ್ತೆ ಅಂತೇಳಿ. ಅದನ್ನ ಕಲ್ತ್ಕೊಂಡಿದ್ದಿದ್ರೆ ಇದು ಈಸಿ ಆಗಿರ್ತಿತ್ತು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇದನ್ನ ನಾನು ಈಸಿಯಾಗಿ ಅರ್ಥ ಮಾಡ್ಕೊಂತಿದ್ದೆ, ಆಗಿರ್ತಿತ್ತು, ಮಾಡ್ಕೊಂಡಿರ್ತಿದ್ದೆ ಹೇಳ್ತೀವಲ್ಲ. ಸೊ ಇಫ್ ಐ ಹ್ಯಾಡ್ ಲರ್ನ್ಡ್ ಮಾಡೆಲ್ ವರ್ಬ್ಸ್ ಥರೋಲಿ ಐ ವುಡ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಈಸಿಲಿ. ಅದು ಅರ್ಥ ಆಗಿದ್ದಿದ್ರೆ ಇದನ್ನ ಅರ್ಥ ಮಾಡ್ಕೊಂತಿದ್ದೆ ಅಂತ ಹೇಳ್ತೀವಲ್ಲ. ಸೊ ಈ ಕಾಂಟೆಕ್ಸ್ಟ್ ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಲುಕ್ ಅಟ್ ಸೆಕೆಂಡ್ ಎಕ್ಸಾಂಪಲ್. ದ ಡ್ರೆಸ್ ವಾಸ್ ಬ್ಯೂಟಿಫುಲ್ ಐ ವುಡ್ ಹ್ಯಾವ್ ಬಾಟ್ ಇಟ್ ಇಫ್ ಐ ಹ್ಯಾಡ್ ಮನಿ. ಆ ಉಡುಪು ಸುಂದರವಾಗಿತ್ತು ಅಥವಾ ಬಟ್ಟೆ ತುಂಬ ಚೆನ್ನಾಗಿತ್ತು, ನನ್ನ ಬಳಿ ಹಣ ಇದ್ದಿದ್ರೆ ನಾನು ಅದನ್ನು ಕೊಂಡ್ಕೊಳ್ತಿದ್ದೆ. ಸೊ ವಾಟ್ ಈಸ್ ದ ಪ್ರಾಬ್ಲಮ್ ನಾವು? ಐ ಹ್ಯಾಡ್ ನೋ ಮನಿ. ನನ್ನ ಹತ್ರ ದುಡ್ಡು ಇರಲಿಲ್ಲ. ದುಡ್ಡು ಇದ್ದಿದ್ರೆ ಐ ವುಡ್ ಹ್ಯಾವ್ ಬಾಟ್, ನಾನು ಅದನ್ನು ಕೊಂಡ್ಕೊಳ್ತಿದ್ದೆ. ಕೊಂಡ್ಕೊಂಡಿಲ್ಲ, ಪಾಸ್ಟ್ ಇಮ್ಯಾಜಿನೇಷನ್. ಅಯ್ಯೋ ದುಡ್ಡಿದ್ರೆ ಕೊಂಡ್ಕೊಳ್ತಿದ್ದೆ, ನಾನು ದುಡ್ಡಿದ್ರೆ ಹಂಗಾಗ್ತಾ ಇದ್ದೆ, ದುಡ್ಡಿದ್ರೆ ಹಿಂಗಾಗ್ತಾ ಇದೆ, ಹಿಂಗೆಲ್ಲ ಹೇಳ್ತೀವಲ್ಲ. ಸೊ ಆ ಟೈಮಲ್ಲಿ ವುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ದೇ ವುಡ್ ಹ್ಯಾವ್ ಮಿಸ್ಡ್ ದ ಫ್ಲೈಟ್ ವಿತೌಟ್ ಯುವರ್ ಹೆಲ್ಪ್. ನಿಮ್ಮ ಸಹಾಯವಿಲ್ಲದಿದ್ದರೆ ಅವರು ಫ್ಲೈಟ್ ಅನ್ನ ತಪ್ಪಿಸಿಕೊಳ್ಳುತ್ತಿದ್ದರು. ಅಂದ್ರೆ ಸಹಾಯ ಮಾಡಿದ್ದೀರಾ, ನೀವು ಮಾಡಿಲ್ಲ ಅಂದ್ರೆ ಏನಾಗ್ತಾ ಇತ್ತು, ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಡ್ತಿದ್ರು. ಬಟ್ ಈಗ ಮಿಸ್ ಮಾಡ್ಕೊಂಡಿಲ್ಲ, ಹೆಲ್ಪ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂತಿದ್ರು. ಓಕೆನಾ? ಸೊ ಈ ತರದ್ದು ಯೂಸೇಜ್ಗಳು ಬಂದಾಗ ನಾವೇನ್ ಮಾಡಬೇಕು, ವುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದ್ರೆ ಮೈಟ್ ಹ್ಯಾವ್, ಬಹುಶಃ ಮಾಡಿರಬಹುದು, ಪಾಸ್ಟ್ ಪಾಸಿಬಿಲಿಟೀಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ. ಮೈ ಪಾಕೆಟ್ಸ್ ವರ್ ಟಾರ್ನ್ ಸೊ ಐ ಮೈಟ್ ಹ್ಯಾವ್ ಲೆಫ್ಟ್ ಮೈ ಕೀಸ್ ಆನ್ ದ ಟೇಬಲ್. ನನ್ನ ಜೇಬುಗಳು ಹರಿದಿದ್ದು ಅಥವಾ ಜೇಬು ಹರಿದೋಗಿತ್ತು, ಆದ್ದರಿಂದ ನಾನು ಬಹುಶಃ ನನ್ನ ಕೀಲಿಗಳನ್ನು ಮೇಜಿನ ಮೇಲೆ ಬಿಟ್ಟಿರಬಹುದು. ಏನೋ ಒಂದು ಆಕ್ಷನ್ ಆಗೋಗಿರುತ್ತೆ ಅದು. ಸೊ ಆಗೋಗಿದೆ ಅಂತಂದ್ರೆ ಪಾಸ್ಟೇನೆ ಅದು. ಸೊ ಈಗ ಆಗಿರಬಹುದು, ಆಗಾಗಿರಬಹುದು ಅಂತೇಳಿ ಪಾಸಿಬಿಲಿಟೀಸ್ಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ, ಅಂದ್ರೆ ಒಂದು ಸರ್ಟನ್ ಪಾಸಿಬಿಲಿಟೀಸ್ಗಳ ಬಗ್ಗೆ. ಹಿಂಗಿತ್ತು ಸೊ ಹಂಗಾಗಿರ್ಬಹುದು, ಹಂಗಿತ್ತು ಹಿಂಗಾಗಿರ್ಬಹುದು ಅಂತ ಹೇಳಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಾನು ರೆಕಾರ್ಡ್ ಆಗೋ ಬದಲಾಗಿ ರೆಕಾರ್ಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೈ ಚಾನ್ಸ್ ಲೈವ್ ಕ್ಲಾಸ್ ಮಾಡ್ತಾ ಇದ್ದೆ ಅಂತಂದ್ರೆ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ವಾಯ್ಸ್ ಬ್ರೇಕ್ ಆಗೋದು, ವಿಡಿಯೋ ಬ್ರೇಕ್ ಆಗೋದು, ಹಿಂಗೆಲ್ಲ ಆಗ್ತಿರುತ್ತೆ ಹಿಂಗೆ. ಸೊ ಪ್ರಾಬಬಲಿ ಅನ್ಕೊಂತೀರಾ ಅವಾಗ ಏನೋ ನೆಟ್ವರ್ಕ್ ಇಶ್ಯೂ ಇರಬಹುದು, ಅದಕ್ಕೆ ಹೆಂಗೆ ಆಗ್ತಿದೆ ಅಂತೇಳಿ. ಯಾವಾಗ ನೀವು ನೋಡುವಾಗ, ಯಾವಾಗಲೂ ನೋಡಬೇಕಾದ್ರೆ ಅಲ್ವಾ? ಸೊ ಹಂಗಾಗಿ ಇದು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ವಾಯ್ಸ್ ಏನೋ ಕ್ಲಾರಿಟಿ ಬರ್ತಾ ಇಲ್ಲ, ಸರೌಂಡಿಂಗ್ ನಾಯ್ಸ್ ಎಲ್ಲ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಇವಾಗ. ಸೊ ನಾನು ನಿಮ್ಮ ಮೈಕ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರೌಂಡಿಂಗ್ ಅಲ್ಲಿ ಬರೋದೆಲ್ಲ ವಾಯ್ಸ್ ನೀಟಾಗಿ ಕೇಳಿಸ್ತಿರುತ್ತೆ, ನನ್ನ ವಾಯ್ಸ್ ಕ್ಲಾರಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಅವಾಗ ನೀವು ಅನ್ಕೊಂತೀರಾ ಇಷ್ಟೊಂದೆಲ್ಲ ಡಿಸ್ಟರ್ಬೆನ್ಸ್ ಇದೆ. ಡಿಸ್ಟರ್ಬೆನ್ಸ್ ಇದೆ ಅಂತಂದ್ರೆ ಮೋಸ್ಟ್ಲಿ ಮೈಕ್ ಸರಿಗಿಲ್ಲ ಅಥವಾ ನಾಯ್ಸ್ ಕ್ಯಾನ್ಸಲೇಷನ್ ಅದು ಆಕ್ಟಿವೇಟ್ ಆಗಿಲ್ಲ, ಎನೇಬಲ್ ಆಗಿಲ್ಲ, ಹಿಂಗೆ ಅನ್ಕೋತೀವಲ್ಲ. ಸೊ ಆ ಥರ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೈಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ಗೆ ಬರೋಣ. ಕೊಠಡಿಯು ಸಂಪೂರ್ಣವಾಗಿ ಶಾಂತವಾಗಿದೆ, ಆದ್ರಿಂದ ಮಗು ಈ ಪಾಟಿಗೆ ಬಹುಶಃ ಮಲಗಿರಬಹುದು. ದ ರೂಮ್ ಈಸ್ ಕಂಪ್ಲೀಟ್ಲಿ ಸೈಲೆಂಟ್ ಸೊ ದ ಬೇಬಿ ಮೈಟ್ ಹ್ಯಾವ್ ಸ್ಲೆಪ್ಟ್ ಬೈ ನೌ. ಓಕೆ, ಅಂದ್ರೆ ರೂಮ್ ಸೈಲೆಂಟ್ ಆಗಿದೆ ಅಂದ್ರೆ ಅರ್ಥ ಏನು? ಮಕ್ಕಳಿರೋ ಮನೆಗಳಲ್ಲಿ ಸೈಲೆನ್ಸ್ ಇದೆ ಅಂತಂದ್ರೆ ಮಕ್ಕಳು ಮಲ್ಕೊಂಡಿರ್ತವೆ, ಇಲ್ಲ ಒಂದು ಮನೇಲಿರಲ್ಲ. ಓಕೆನಾ? ಸೊ ಪಾಸಿಬಿಲಿಟೀಸ್ಗಳು ಮಲ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಮಗು ಮಲ್ಕೊಂಡಿರುತ್ತೆ ಇವಾಗ ಅಂತ ಹೇಳ್ತೀವಲ್ಲ. ಸೊ ಆ ಟೈಮಲ್ಲಿ ಮೈಟ್ ಹ್ಯಾವ್. ಮೇಲ್ ಬಾಕ್ಸ್ ತುಂಬಿದೆ ಮತ್ತು ಕೊರಿಯರ್ ಹುಡುಗ ಬಹುಶಃ ಪತ್ರವನ್ನು ತಲುಪಿಸಿರಬಹುದು. ದ ಮೇಲ್ ಬಾಕ್ಸ್ ಇಸ್ ಫುಲ್ ಅಂಡ್ ದ ಕರಿಯರ್ ಬಾಯ್ ಮೈಟ್ ಹ್ಯಾವ್ ಡೆಲಿವರ್ಡ್ ದ ಲೆಟರ್. ಅಲ್ಲೇ ತುಂಬೋಗಿದೆ. ಈಗ ಮೇಲ್ ಬಾಕ್ಸ್ ಅಂದ್ರೆ ಗೇಟ್ ಅಲ್ಲೆಲ್ಲ ಇದನ್ನ ಬಾಕ್ಸ್ ಆಗಿರ್ತಾರೆ ನೋಡಿ, ಒಂದು ಪೋಸ್ಟ್ ಲೆಟರ್ ಅಥವಾ ಕೊರಿಯರ್ ಬಂದ್ರೆ ಅದ್ರಲ್ಲಿ ಹಾಕೋಗಿ ಅಂತ ಹೇಳಿ. ಅದೆಲ್ಲ ಹಾಕಿ ತುಂಬಿದೆ ಅಂತಂದ್ರೆ ಅರ್ಥ ಏನು? ಜಾಸ್ತಿ ಲೆಟರ್ಗಳಿದಾವೆ ಅದರಲ್ಲಿ ಅಂತ ಅಂಡರ್ಸ್ಟುಡ್. ಸೊ ಹಾಗಾಗಿ ಮೇಲ್ ಬಾಕ್ಸ್ ತುಂಬಿದೆ ಅಂತಂದ್ರೆ ಕೊರಿಯರ್ ಬಾಯ್ ಏನ್ ಮಾಡಿದ್ದಾನೆ, ತುಂಬಾ ಲೆಟರ್ಗಳನ್ನ ಹಾಕೋಗಿದ್ದಾನೆ ಅದರಲ್ಲಿ ಅಂತ ಹೇಳ್ಕೊತೀವಲ್ಲ. ಸೊ ಈ ತರದ ಪಾಸಿಬಿಲಿಟೀಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೈಟ್ ಹ್ಯಾವ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಲಾಸ್ಟ್ ಒನ್ ಬಂದ್ರೆ ಮಸ್ಟ್ ಹ್ಯಾವ್. ಖಂಡಿತವಾಗಿಯೂ ಆಗಿರ್ಲೇಬೇಕು, ನೋಡಿರ್ಲೇಬೇಕು ಅಂತೇಳಿ ಒಂದು ಪಾಸ್ಟ್ ಅಲ್ಲಿ ಆಗೋಗಿರೋದ್ರ ಬಗ್ಗೆ ನಾವು ಸರ್ಟನ್ ಆಗಿ ಖಡಾಖಂಡಿತವಾಗಿ ಖಚಿತವಾಗಿ ಏನಾದ್ರೂ ಒಂದನ್ನು ಹೇಳುವಾಗ ನಾವು ಇಲ್ಲಿ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಈಗ ನೀವು ನನ್ನ ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಚಾನಲ್ನ ಫಾಲೋ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ. ಇದು ನಿಮ್ಮ ಫಸ್ಟ್ ವಿಡಿಯೋ ಅಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಅವಾಗ ಯು ಮಸ್ಟ್ ಹ್ಯಾವ್ ನೋನ್ ಅವರ್ ಚಾನಲ್ ಅಂತ ಹೇಳಿ. ಯು ಮಸ್ಟ್ ಹ್ಯಾವ್ ನೋನ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ನೀವು ನೋಡೇ ಇರ್ತೀರಾ ಅಂತ ಹೇಳಿ. ಓಕೆನಾ? ಈಗ ನಾನು ಯಾವುದೋ ಒಂದು ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಟ್ರೆಂಡಿಂಗ್ ಮೂವಿ. ರೀಸೆಂಟಾಗಿ ಕಾಂತಾರ ಮೂವಿ ಬಂತು ಅಂತ ಅನ್ಕೊಳ್ಳಿ. ಇವಾಗ ಕಾಂತಾರದ ಮೂವಿ ಯಾವುದೋ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಲ್ ಆಫ್ ಯು ಮಸ್ಟ್ ಹ್ಯಾವ್ ಸೀನ್ ದಟ್ ಮೂವಿ ಅಂತ ಹೇಳ್ತೀನಿ ನಾನು. ಮಸ್ಟ್ ಹ್ಯಾವ್ ಸೀನ್ ಅಂದ್ರೆ ನೀವು ನೋಡೇ ಇರ್ತೀರಾ, ನಿಮ್ಗೆ ತಿಳಿದೇ ಇದೆ ಅಂತ ಹೇಳುವಾಗ. ಸೊ ನನಗೆ ಗೊತ್ತಿರಲ್ಲ, ಬಟ್ ಅಸ್ಯೂಮ್ ಮಾಡಿಕೊಂಡು ಖಚಿತವಾಗಿ ಇದು ಹೀಗೆ ಆಗಿರುತ್ತೆ, ಇದು ಮಾಡಿರ್ತಾರೆ ನೀವು ಒಂದು ಸರ್ಟನ್ ಆಗಿ ಹೇಳೋದಿದೆಯಲ್ಲ ಅದನ್ನ. ಸೊ ಆ ಟೈಮಲ್ಲಿ ನಾವು ಮಸ್ಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು.
ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಅರ್ಥ ಆಗುತ್ತೆ. ಅವನು ಪರೀಕ್ಷೆಯಲ್ಲಿ ಪೂರ್ಣ ಅಂಕಗಳನ್ನು ಗಳಿಸಿದ್ದಾನೆ, ಆದ್ದರಿಂದ ಅವನು ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಓದಿರಬಹುದು. ಈ ಸ್ಕೋರ್ಡ್ ಫುಲ್ ಮಾರ್ಕ್ಸ್ ಇನ್ ದ ಟೆಸ್ಟ್, ಸೊ ಈ ಮಸ್ಟ್ ಹ್ಯಾವ್ ಸ್ಟಡಿಡ್ ವೆರಿ ವೆಲ್. ಸೊ ಯಾರೋ ಒಬ್ಬ ಟೆಸ್ಟ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಚೆನ್ನಾಗಿ ಓದಿದ್ರೆ ಮಾತ್ರ ಸ್ಕೋರ್ ಮಾಡೋ ಪಾಸಿಬಿಲಿಟೀಸ್ಗಳಿರುತ್ತೆ, ಅದರ್ವೈಸ್ ಇಟ್ ವಾಸ್ ನಾಟ್ ಸೋ ಈಸಿ. ಸೊ ಹಾಗಾಗಿ ಹಿ ಮಸ್ಟ್ ಹ್ಯಾವ್ ಸ್ಟಡಿಡ್ ವೆರಿ ವೆಲ್, ಅವನು ಓದೇ ಇರ್ತಾನೆ ಅಂತ ಹೇಳುವಾಗ. ಸೆಕೆಂಡ್ ಎಕ್ಸಾಂಪಲ್ಗೆ ಬಂದರೆ, ಮುಂಭಾಗದ ಗೇಟ್ಗೆ ಹೊರಗಿನಿಂದ ಬೀಗ ಹಾಕಲಾಗಿದೆ, ಆದ್ದರಿಂದ ಅವರು ಖಂಡಿತವಾಗಿಯೂ ಹೊರಗೆ ಹೋಗಿರಬೇಕು. ದ ಫ್ರಂಟ್ ಗೇಟ್ ಈಸ್ ಲಾಕ್ಡ್ ಫ್ರಮ್ ದ ಔಟ್ ಸೈಡ್, ಸೊ ದೇ ಮಸ್ಟ್ ಹ್ಯಾವ್ ಗಾನ್ ಔಟ್. ಆಬ್ವಿಯಸ್ಲಿ ಯಾವುದೋ ಮನೆಗೆ ಹೋದಾಗ ನಾವು ಗೇಟಿಗೆ ಹೊರಗಡೆಯಿಂದ ಬೀಗ ಹಾಕಿದ್ದಾರೆ ಅಂತಂದ್ರೆ ಮನೆ ಒಳಗಡೆ ಇದ್ಕೊಂಡು ಹೊರಗಡೆಯಿಂದ ಬೀಗ ಹಾಕಕ್ಕಾಗತ್ತಾ? ಆಗಲ್ಲ. ಸೊ ಡೆಫಿನೆಟ್ಲಿ ಅವ್ರು ಹೊರಗಡೆ ಹೋಗೇ ಇರ್ತಾರೆ ಅಂತ ಹೇಳೋ ಸೆನ್ಸ್ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ಎಕ್ಸಾಂಪಲ್, ದ ಗ್ರೌಂಡ್ ಈಸ್ ಕಂಪ್ಲೀಟ್ಲಿ ವೆಟ್, ಸೊ ಇಟ್ ಮಸ್ಟ್ ಹ್ಯಾವ್ ರೈನ್ಡ್ ಹೆವಿಲಿ ಲಾಸ್ಟ್ ನೈಟ್. ನೆಲವು ಸಂಪೂರ್ಣವಾಗಿ ಒದ್ದೆಯಾಗಿದೆ, ಆದ್ದರಿಂದ ನಿನ್ನೆ ರಾತ್ರಿ ಖಂಡಿತವಾಗಿಯೂ ಜೋರಾಗಿ ಮಳೆ ಬಂದಿರಬೇಕು. ಇವಾಗ ನಾವು ರಾತ್ರಿ ನಿದ್ದೆ ಮಾಡ್ತಾ ಇರ್ತೀವಿ, ತುಂಬ ಸೌಂಡ್ ಸ್ಲೀಪಲ್ಲಿ ಇರ್ತೀವಿ, ಯಾವುದೋ ಟೈಮಲ್ಲಿ ಮಳೆ ಬಂದ್ಬಿಟ್ಟಿರುತ್ತೆ, ನಮಗದು ಸೆನ್ಸೇ ಆಗಿರಲ್ಲ ಮಳೆ ಬಂದಿದೆ ಅಂತ ಹೇಳಿ. ಬೆಳಿಗ್ಗೆದು ಹೊರಗಡೆ ನೋಡಿದ್ರೆ ಫುಲ್ ಎಲ್ಲ ವೆಟ್ ಆಗಿರುತ್ತೆ, ನೆಲ ಎಲ್ಲ ಒದ್ದೆಯಾಗಿ ಹೋಗ್ಬಿಟ್ಟಿರುತ್ತೆ, ನೀರು ನಿಂತ್ಕೊಂಡಿರುತ್ತೆ, ಎಲ್ಲ ಆಗುತ್ತೆ. ಅದು ನೋಡಿದ್ರೆ ಎನಿಬಡಿ ಕ್ಯಾನ್ ಗೆಸ್. ಡೆಫಿನೆಟ್ಲಿ ಇಲ್ಲಿ ನೋಡಿ, ಇಲ್ಲಿ ಇಟ್ ಮಸ್ಟ್ ಹ್ಯಾವ್ ರೈನ್ಡ್ ಹೆವಿಲಿ ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ಮಳೆ ಬಂದಿದೆ, ಹಾಗಾಗಿ ನೆಲ ವೆಟ್ಟಾಗಿದೆ ಅಂತ ಹೇಳಿ. ಸೊ ಒಂದು ಖಚಿತವಾಗಿ ಏನೋ ಒಂದು ಆಗಿರುತ್ತೆ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಹೇಳಬೇಕಾದ್ರೆ ಮಸ್ಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದಾಗಿತ್ತು. ಈ 15 ಮಿನಿಟ್ಸನ್ನು ಕರೆಕ್ಟಾಗಿ ನೀವು ನೋಡಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಯು ಕ್ಯಾನ್ ಬಿ ಮಾಸ್ಟರ್ ಇನ್ ಮಾಡೆಲ್ ಪರ್ಫೆಕ್ಟ್ಸ್. ಸೊ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಇದೇ ಥರದ ಕಂಟೆಂಟ್ಗಳಿಗೋಸ್ಕರ ನೀವು ಚಾನಲ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರಿ. ಆ್ಯಂಡ್ ಯಾರಿಗಾದರೂ ಅಟ್ ಎನಿ ಪಾಯಿಂಟ್ ಆಫ್ ದ ವಿಡಿಯೋ ನಿಮ್ಗೆ ಡೌಟ್ ಇದೆ, ಕನ್ಫ್ಯೂಷನ್ಸ್ ಇದೆ, ಅಥವಾ ಏನೋ ಹೇಳೋದಿದೆ ಅಂತಂದರೆ ಫೀಲ್ ಫ್ರೀ ಟು ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಬಾಕ್ಸ್. ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.